ಬಾರಪ್ಪ ಇಲ್ಲಿ ಹೂ ನೋಡೋಣ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮಕ್ಕಳಿಗೆ 3 ದಿನ ಕಂಟಿನ್ಯೂ ಸ್ಕೂಲ್ಗೆ ರಜೆ ಇರೋದ್ರಿಂದ ನಾವು ನಮ್ಮ ಆಂಟಿ ಊರಿಗೆ ಹೋಗ್ತಾ ಇದ್ದೀವಿ, ಕೇರ್ನಗರ ಹತ್ರ ಇರೋ ಮೇಲೂರಿಗೆ. ನಮ್ಮ ಅಜ್ಜಿ ಇತ್ತು, ನಿಮ್ಮ ಅಜ್ಜಿ ಆ ಅಜ್ಜಿ ಸ್ವಲ್ಪ ನೋವು ಆಗ್ತದೆ. ನಿಮ್ಮ ಅಣ್ಣನ ದೊಡ್ಡಮ್ಮ ಇದ್ರು, ಅವ್ರು ಇದೇ ಥರ ಇದ್ದಿದ್ದು ಸೊಟ್ಟ ಸೊಂಟ ಅಂತ. ಅದೇನೋ ಗೊತ್ತಿಲ್ಲ, ರಜಾ ಸಿಕ್ಕರೆ ಸಾಕು ಊರ್ ಕಡೆ ಹೋಗ್ಬಿಡೋಣ ಅಂತ ಅನಿಸ್ತದೆ. ಅಲ್ಲಿನ ವಾತಾವರಣನೇ ಹಾಗೆ ಅಲ್ವಾ. ನಂತರ ಯಾರ್ಯಾರು ಹಳ್ಳಿ ಅಂದರೆ ತುಂಬ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಬೆಳಿಗ್ಗೆನೆ ಬೇಗ ಎದ್ದು ಊರೆಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು ಹಾಗೆ ಹೊಲ್ದತ್ರ ಹೋಗಿ ಹೊಗೆ ಸಸಿಗಳಿಗೆಲ್ಲ ನೀರು ಹಾಕಿದ್ವು. ಕೇರ್ನಗರ ಹತ್ರ ಇರೋ ಅಕ್ಕಪಕ್ಕದವರೆಲ್ಲ ಆಲ್ಮೋಸ್ಟ್ ಹೊಗೆ ಸೊಪ್ಪಿನ ಬೆಳೆನೇ ಬೆಳೆಯೋದು. ಈ ಹೊಗೆ ಸೊಪ್ಪೊಂದು ವರ್ಷವಿಡೀ ಕೆಲಸ ಇರುತ್ತೆ, ಆದರೆ ಏನು ಮಾಡೋದು, ಒಳ್ಳೆ ಬೆಲೆ ಮಾತ್ರ ಸಿಗ್ತಾ ಇಲ್ಲ. ತುಂಬಾ ಬೇಜಾರಾಗುತ್ತೆ. ಏನಾಯ್ತು ಬೆಂಡ್ ಮಾಡು. ಹಂಗೆ ಪೂರ್ತಿ ಉಯ್ಕೊಳ್ಳಿ. ಅಲ್ಲೇ ಪೋಯ್ತವ ಹಾಕವೆ ಅಷ್ಟೇ ಖಾಲಿ. 4 ಇದೆ. ಏನು 5ವರೆಗೆ ಬಂದು ಸಸಿ ಕಿತ್ಕೊಬಿಟ್ರೆ ಜಿಗುಟ್ ಕೊಟ್ಟಂಗೆ ಬಿಡೋಣ. ಅದು ಹಿಂದೆ ಇದೆ ಈ ರಜೆಗಳು ಬಂದ್ಬಿಟ್ರೆ ನಾವು ಸಿಟಿಗಳಲ್ಲಿ ದಿನಾನ ಶುರು ಮಾಡೋದೇ 10 ಗಂಟೆ ಮಾಡಿಬಿಡ್ತೀವಿ, ಮತ್ತು ಅದನ್ನು ಮಲ್ಗೋದು ಕೂಡ 10 ಗಂಟೆ 11 ಗಂಟೆನೂ ಮಾಡ್ತೀವಿ. ಆದರೆ ಹಳ್ಳಿಗಳಲ್ಲಿ ಹಂಗಲ್ಲ, ಅವ್ರು ದಿನಾನ 5 ಗಂಟೆ ಬೆಳಗ್ಗೆ 6 ಗಂಟೆಗೆಲ್ಲ ಶುರು ಮಾಡಿಬಿಡ್ತಾರೆ. ಸಂಜೆ 6-7 ಗಂಟೆಗೆಲ್ಲ ಅವ್ರ ದಿನ ಮುಗ್ದೋಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾರೆ. ಅವ್ರಿಗೆ ಇಡೀ ದಿನ ತುಂಬ ಟೈಮ್ ಸಿಗುತ್ತೆ. ನನಗೂ ಅದು ಫೀಲ್ ಆಯಿತು ಕೂಡ ಇವತ್ತು. ನಾವು ಅಷ್ಟೇ ಒಂದು 6:30-7 ಗಂಟೆಗೆಲ್ಲ ಹೊರಟ್ವು. ಇಡೀ ಊರೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೊಲದ ಹತ್ರ ಹೋಗಿ ಸಸಿಗಳಿಗೆಲ್ಲ ನೀರು ಹಾಕಿ ತುಂಬಾ ಓಡಾಡಿದ್ವು. ಸ್ವಲ್ಪನೂ ಸುಸ್ತಂತ ಅನ್ನಿಸ್ಲಿಲ್ಲ. ಬೇಗನೂ ತಿಂಡಿ ಕೂಡ ಆಯಿತು. ಅಂದರೆ ಆ ದಿನ ತುಂಬ ಜಾಸ್ತಿ ಟೈಮ್ ಸಿಕ್ತು ಅನ್ನೋದು ಫೀಲ್ ಆಯಿತು ನನಗೆ. ಅದು ಒಂಥರ ತುಂಬ ಖುಷಿ ಆಯ್ತು ಅಷ್ಟೆ. ಬರ್ತೀನಿ ಅಷ್ಟೊತ್ತಿಗೆ. ಸೈಡ್ಗೆ ಹೋಗೋ ಸೈಡಲ್ಲೇ ಹೋಗೋ ಸರ್ಕೋ ಸೈಡಲ್ಲೇ ಹೋಗೋ ನೀನು. ಇನ್ನು ಹಂಚಿಗೆ ಹಾಕ್ಬೇಕಲ್ಲ ಹಂಗೆ ನೋಡಿ, ಹಿಂಗೆ ಮಳೆ ನೀರಾ? ಮಳೆ ನೀರಲ್ಲ, ಸ್ನಾನ ಮಾಡೋದು.
ಫಸ್ಟ್ ಮೆಣಸ್ಕೋಣ. ಮತ್ತೆ ಹಾಕ್ಬಿಟ್ಟು ಬನ್ನಿ ನೀವು, ನಾವು ಹೋಯ್ತು ರೊಟ್ಟಿ ಮಾಡ್ತೀನಿ. ನಾನು ಹಾಕ್ತೀನಿ. ಹಾಕೊಡ್ತದಿಲ್ಲ ಮಾಡಿ ಈ ಕಡೆ ನೆರಳಿಗೆ ಅವಾಗೆಲ್ಲ ಈ ಥರ ಐಸ್ ಕ್ಯಾಂಡಿಗಳನ್ನ ನಾವು ಚಿಕ್ಕ ವಯಸ್ಸಲ್ಲಿ ಒಂದಿನೂ ದುಡ್ಡು ಕೊಟ್ಟು ತಿಂದಿದ್ದು ನೆನಪೇ ಇಲ್ಲ. ಹಳೆ ಬುಕ್ಗಳು, ಗಾಜಿನ ಬಾಟ್ಲುಗಳು, ಈ ಥರ ಏನಾದರೂ ಒಂದು ಕೊಟ್ಟು ಐಸ್ ಕ್ರೀಮ್ ತಿಂತಾಯಿದ್ವು. ಅವಾಗೆಲ್ಲ ಒಂದೆರಡು ಥರ ವೆರೈಟಿಗಳಿತ್ತು ಅಷ್ಟೇ. ಶಾವ್ಗೆದು ಇಲ್ಲ ಕಲರ್ ಕ್ಯಾಂಡಿಗಳು ಇಷ್ಟೇ. ಈ ಐಸ್ ಕ್ರೀಮ್ ಗಾಡಿ ನೋಡಿ ಹಳೇದೆಲ್ಲ ನೆನಪಾಯಿತು, ಒಂಥರ ಖುಷಿ ಆಯಿತು ಕೂಡ. KR ನಗರ ಹತ್ರ ಫಿಶ್ಶಿಗೆ ಫೇಮಸ್ ಆಗಿರೋ ಊರಂತಂದರೆ ಹಂಪಾಪುರ. ಹಂಪಾಪುರಕ್ಕೆ ಹೋಗಿ ಫ್ರೆಶ್ ಆಗಿ ಮೀನು ತಂದ್ವು. ಮೀನು ಹುಳಿ ಮತ್ತು ಮೀನು ಫ್ರೈ ಎಲ್ಲ ಮಾಡಿದ್ವು. ತುಂಬಾ ರುಚಿಯಾಗಿತ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವು. ನಮ್ಮ ಮನೆಯವರಿಗಂತೂ ಈ ಜಾಗ ಅಂದರೆ ತುಂಬಾ ಇಷ್ಟ. ಯಾಕಂತಂದರೆ ಲಾಕ್ಡೌನಲ್ಲಿ ಈ ನೆಲಕ್ಕೆ ಸಗಣಿ ಎಲ್ಲ ಅವರೇ ಸಾರಿಸ್ತಾಯಿದ್ರು. ಆಮೇಲಿಂದ ಇಲ್ಲಿರೋ ರಾಗಿ ಕಲ್ಲಲ್ಲಿ ಅವರೇ ಅಕ್ಕಿ ಬೀಸಿ ಉಪ್ಪಿಟ್ಟು ಮಾಡಿಕೊಡ್ತಾಯಿದ್ರು. ಆ ದಿನಗಳೆಲ್ಲ ಒಂಥರ ತುಂಬ ನೆನಪಾಗುತ್ತೆ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವ್ಲಾಗ್. ಬೆಳಗ್ಗೆ ಬೇಗನೆ ಎದ್ದು ಕಾರ್ ವಾಶ್ ಮಾಡಿ ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿನೂ ತಿಂದ್ವು. ಬಾಗ್ಲಾಗ ನೀರು ಹಾಕ್ತಾವನೆ. ಅಮ್ಮ ಏನೇನು ತಿಂಡಿ? ಚಿತ್ರಾನ್ನ, ಮೊಸರನ್ನ, ಉಪ್ಪಿಟ್ಟು. ಇನ್ನು ಬ್ರಷ್ ಮಾಡ್ತಿದ್ಯೇನೋ ನೀನು? ಚಿನ್ನಮ್ಮ, ನಿನ್ನ ಫೇವ್ರೆಟ್ ಚಿತ್ರಾನ್ನ ಖಾಲಿ ಮಾಡ್ತವ್ರೆ, ಬೇಗ ಬಾ. ನಮ್ಮನೇಲಂತೂ ಈ ಜಾಗ ಎಲ್ರಿಗೂ ತುಂಬಾ ಫೇವ್ರೆಟ್. ಮನೇಲಿ ಎಷ್ಟೇ ಜಾಗ ಇದ್ರೂ ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ, ಹರಟೆ ಹೊಡಿತೀವಿ. ಬಾರ ಪೈಲಿ ನೋಡೋಣ. ಪುಲ್ಲಿಂಗ ನೀವೇ ಮಾಡಿದ್ರ? ಗಿಡ ಇನ್ನಾಯ್ತಾ ನಿಮ್ಮನ್ ಗಿಡ? ಗಿಡ ಐತೆ, ಕಾಯಿಗಳು ತಿಂದಿಲ್ಲ. ಅವಳು ನನ್ನ ನೋಡ್ತಾಳಪ್ಪ. ಯಾಕೆ ಅಮ್ಮ? ಸಮರ್ಥ್ ಗೊತ್ತಾಯ್ತದಿಲ್ಲ ಯಾರು ತಳ್ಳವ್ರೆ ಅಂತ ವಿಡಿಯೋ ಆಗೈತೆ. ಸೂಪರ್. ನೀವು ಗಿಂಟದು ವಿಡಿಯೋ ಆಯ್ತು.
ಅಲ್ಲಿ ವಿಡಿಯೋ ಬಿಡೋದು ಗೊತ್ತಾಯ್ತಾ ಏನು ಮಾಡ್ತಿದ್ದೆ ಅಂತ. ತೆಗೆದುಬಿಟ್ಟು ಹಾಲಿರ್ತದಲ್ಲ ಅಂಟು ಪಪ್ಪ ಅಣ್ಣಾಗೈತೆ ಕಾಯ ಹಣ್ಣು ಹಲಸಿನ ಹಣ್ಣು ತಿಂದ್ವು. ಹೊರಗಡೆ ತಿಂಡಿಗಳಂತೂ ಮಕ್ಕಳು ಏನೂ ಕೇಳೋದೇ ಇಲ್ಲ, ಅದೇ ಖುಷಿ. ನನಗಂತೂ ರಜೆಗಳನ್ನ ಈ ಥರ ಕಳಿಯೋಕ್ಕೆ ತುಂಬಾ ಇಷ್ಟ. ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಸೆಯಿಂದಾಗಿ ಹಲವು ದುರಂತಗಳೇ ನಡೆದು ಹೋಗಿವೆ. ಒಳಿತು ಕೆಡುಕುಗಳನ್ನು ನೋಡದೆ ಆಸೆಪಟ್ಟರೆ ಕೆಲವೊಮ್ಮೆ ನಾವೇ ಎಡವಬೇಕಾಗುತ್ತದೆ.